ಯಾವತ್ತೂ ನನ್ನ ಮುಖನೇ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿರ್ತಾಳೆ. ಅದು ಒಂದು ಭಯ ಇರುತ್ತೆ. ಇನ್ನೊಂದು ಕೆಲವೊಂದು ಅಂದರೆ ಕೆಲವರೆಲ್ಲ ಏನು ಮಾಡಿರ್ತಾರೆ, ಅದು ಅಲ್ಲದೆ ನನ್ನ ಫ್ರೆಂಡ್ಸ್ಗಳು ಕೆಲವರಿಗೆ ವಿಷಯ ಗೊತ್ತಿರುತ್ತೆ, ಅವರು ಎಲ್ಲ ಎದುರಿಸ್ತಿರ್ತಾರೆ. ನೀನು ಹೋಗ್ಬಿಟ್ರೆ ಏನೋ ಮಾಡಿಬಿಡ್ತಾರೆ, ಹಾಗೆ ನಿನ್ನ ನೈಸ್ ಮಾಡಿ ಕರೆಸ್ಕೊಂಡು ಏನೋ ಮಾಡಿ ಕರೆಸ್ಕೊಳ್ತಿದ್ದಾರೆ, ಏನೋ ಸಾಯಿಸ್ಬಿಡ್ತಾರೆ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೆಲ್ಲ ಎದುರಿಸ್ಬಿಡ್ತಾರೆ. ಆದರೂ ಏನಾದರೂ ಪರವಾಗಿಲ್ಲ, ಒಂದು ಹುಡುಗಿ ನೋಡದೆ ಪ್ರೀತಿಸಿರ್ತೀವಿ, ಆದರೆ ಏನಾದರೂ ಪರವಾಗಿಲ್ಲ, ಒಂದು ನೋಡದೇ ಇರೋ ಪ್ರೀತಿಗೆ ನಾನು ಬಲಿಯಾದರೂ ಪರವಾಗಿಲ್ಲ, ಏನಾದ್ರಾಗಲಿ ಹೋಗಲೇಬೇಕು, ಏನಾದರೂ ನನ್ನ ಸತ್ರು ಪರವಾಗಿಲ್ಲ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೊಡ್ತೀವಿ. ಸಂಜೆ 5 ಗಂಟೆ ಮೈಸೂರು ಬಿಟ್ಟಾಗ ಹೊಳೆನರಸೀಪುರಕ್ಕೆ ರಾತ್ರಿ 8 ಗಂಟೆಗೆ ತಲುಪ್ತೀವಿ. ಅವರೂರಿಗಿರೋದು ಲಾಸ್ಟ್ ಬಸ್ಸು 8:15, 9 ಗಂಟೆಗೆ ಲಾಸ್ಟ್ ಬಸ್ ಇರೋದು. ಅದು 9 ಗಂಟೆಗೆ ಬಿಟ್ಟರೆ ಅವ್ರ ಊರಿಗೆ ತಲುಪೋದು 10 ಗಂಟೆ, 1 ಅವರ್ ಜರ್ನಿ ಹೊಳೆನರಸೀಪುರದಿಂದ ಅವ್ರ ಊರಿಗೆ. ಸರಿ ಆಯಿತು, ಅಲ್ಲೆಲ್ಲ ಹೋಗಿ ಕೇಕ್ ಎಲ್ಲ ಏನೋ ತಗೊಂಡು ಫಸ್ಟ್ ಟೈಮ್ ಹೋಗ್ತೀರಿ. ಕೇಕಲ್ಲಿ ಏನೋ ಅವಳ ಹೆಸರೆಲ್ಲ ಬರೆಸ್ಕೊಂಡು ಏನೋ ಒಂದು ಆಸೆಗಳು, ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗ್ತಿರೋದ್ರಿಂದ ಏನೋ ಮುಜುಗರ ಆಸೆಗಳು ಎಲ್ಲ ಇರುತ್ತೆ. ಆದರೆ ಅವೆಲ್ಲ ಮಾಡಿಕೊಂಡು ಹೋಗ್ತೀವಿ. ರಾತ್ರಿ 10 ಗಂಟೆ ಆಗುತ್ತೆ, ಅವ್ರ ಊರು ತಲುಪಿರ್ತೀವಿ. ಹೋಗ್ತಾ ಇರುವಾಗಲೇ ಕಂಡಕ್ಟ್ರು ಕೇಳ್ತಾನೆ, ಇಷ್ಟೊತ್ತಲ್ಲಿ ಹೋಗ್ತಿದ್ರಲ್ಲ ಏನಪ್ಪ ಈ ಊರು ಗೊತ್ತಿಲ್ಲ ಅಂತ ಹೇಳ್ತಾರೆ, ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ ಕೇಳ್ತೀರಾ? ನನ್ನ ಫ್ರೆಂಡ್ ಕೇಳ್ತಾನೆ ಎಷ್ಟೊತ್ತಾಗುತ್ತೆ ಏನೋ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ ಗೊತ್ತಿಲ್ಲ ಅಂತಾರೆ, ಹಿಂಗೆ ಹೋಗ್ತಿದ್ರೆ ಏನೋ ಅಂತ ಹೇಳಿದಾಗ ಇರೋ ವಿಷಯ ಹೇಳ್ತೀವಿ, ಈ ಥರ ಲವ್ ಮಾಡ್ತಿದ್ದ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ವಿ ಅಂತ ಹೇಳ್ತಾರೆ. ಅಲ್ಲೇನಾದರೂ ಗಲಾಟೆಯಾಗಿ ನಾವೇನಾದ್ರು ಬಂದರೆ ನಮಗೆ ಇಲ್ಲೇ ನಿಮ್ಮ ಜೊತೆ ಉಳಿಸ್ಕೊಳ್ಳಿ ಹಾಗೆ ಹೀಗೆ ಅಂತ ಏನೋ ಹೇಳ್ತೀವಿ. ಸರಿ ಬನ್ರಪ್ಪ ಆಯಿತು ನಾವಿದ್ದೀವಿ ಅಂತ ಅಂದ್ಬಿಟ್ಟು ಕಂಡಕ್ಟ್ರು ಪಾಪ ತುಂಬ ಪಾಸಿಟಿವ್ ಆಗೇ ಮಾತಾಡ್ತಾರೆ. ಸರಿ ಅಂದ್ಬಿಟ್ಟು ನಾನು ಅವಳು ಫೋನ್ ಮಾಡಿ ಹೇಳ್ತೀನಿ, ನಾನು ಬಸ್ ಸ್ಟ್ಯಾಂಡಿಗೆ ಬಂದರೆ ನೀನೇ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಸರಿ ಆಯಿತು ಅಂತ ಹೇಳಿರ್ತಾಳೆ. ಏನೋ ಒಂದು ಬಂಡ ಧೈರ್ಯದಿಂದ ಕಾಲಿಡ್ತೀವಿ. ರಾತ್ರಿ 10 ಗಂಟೆ ಊರಿಗೆ ಕಾಲಿಟ್ಟಾಗ ಆ ಊರಲ್ಲಿ ಒಬ್ಬ ವ್ಯಕ್ತಿಯು ಪರಿಚಯ ಇಲ್ಲ. ಎದುರುಗಡೆ ನೋಡಿದವನು ಒಬ್ಬ ವ್ಯಕ್ತಿಯು ಪರಿಚಯ ಇಲ್ಲ. ಫೋನಲ್ಲೇ ಪರಿಚಯ ಆದವರು ಎಲ್ಲರೂ ಫೋನ್ ಪರಿಚಯ ಅಷ್ಟೇ, ಒಬ್ಬರನ್ನು ಸಹ ನೋಡಿರಲ್ಲ. ಅಷ್ಟರಲ್ಲಿ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಇಳಿತಿದ್ದಾಗೆ ಅವರ ಅಪ್ಪ ಮತ್ತು ಅವರ ಅಪ್ಪನ ಫ್ರೆಂಡ್ ಇನ್ನೊಬ್ಬರು ವೆಯ್ಟ್ ಮಾಡ್ತಿರ್ತಾರೆ. ಆ ಬಸ್ಸಲ್ಲಿ ಕೊನೆಯಲ್ಲಿ ಆ ಊರಲ್ಲಿ ಇಳ್ಕೊಂಡು ಇದ್ದಿದ್ದೇ ನಾವಿಬ್ಬರು. ಆ ಬಸ್ಸಲ್ಲೇ ಆಲ್ಟಿಂಗ್ ಗಾಡಿ ಅದು, ಅಲ್ಲೇ ನೈಟ್ ಲೇಟ್ ಅಲ್ಲೇ ಆಲ್ಟ್ ಗಾಡಿ ಅದಕ್ಕೆ ಹೋಗಿರ್ತೀವಿ. ಅವರಪ್ಪ ಮತ್ತು ಅವರ ಅಪ್ಪನ ಫ್ರೆಂಡ್ ಬರ್ತಾರೆ. ನಮ್ಮ ನೋಡಿದ ತಕ್ಷಣ ಸರಿ ಬನ್ನಿ ಅಂತ ಕರೀತಾರೆ. ಯಾರು ಏನು ಕೇಳೋದೇ ಇಲ್ಲ, ಯಾಕಂದರೆ ಆ ಬಸ್ಸಲ್ಲಿ ಇದ್ದವರೇ ಇದ್ದು ನಾವು ಏನು ಕೇಳೋಲ್ಲ, ಬನ್ನಿ ಅಂತ ಕರೀತಾರೆ. ಹೋಗ್ತಾ ಇರ್ತೀವಿ. ಹೋಗುವಾಗ ಯಾವುದೋ ಒಂದು ಗಲ್ಲೀಲಿ ಕರ್ಕೊಂಡು ಹೋಗ್ತಿರ್ತಾರೆ. ಆ ಗಲ್ಲೀಲಿ ಕರ್ಕೊಂಡು ಹೋಗ್ತಿದ್ರೆ ನಮಗೆ ತುಂಬ ಭಯ ಆಗ್ತಿರುತ್ತೆ. ಏನಿದು ಈ ಥರ ಗಲ್ಲೀಲೆಲ್ಲ ಕರ್ಕೊಂಡು ಹೋಗ್ತಿರಲ್ಲ, ಏನಾದ್ರು ಮಾಡಿಬಿಟ್ರೆ ಹಾಗೆ ಹೀಗೆ ಅಂತ. ಆದರೆ ಪಾಪ ಅವ್ರ ಮನೆ ಇರೋದೇ ಆ ಗಲ್ಲಿಲೇ ಹೋಗಬೇಕು. ನಮ್ಗೆ ಗೊತ್ತಿರಲ್ಲ, ನಮಗೆ ಹೊಸ್ದಾಗಿ ಹೋಗಿರಿದ್ವಿ, ನಮ್ಮ ಭಯ ನಮಗಿರುತ್ತೆ. ಆಮೇಲೆ ಹೋಗುವಾಗ ಇಡೀ ನಾವು ಬರ್ತೀವಿ ಅಂತ ಇಡೀ ಆ ಏರಿಯಾನೇ ನಿದ್ರೆ ಮಾಡದೆ ಕಾಯ್ತಾ ಇರುತ್ತೆ ನಮಗೋಸ್ಕರ. ಆದ್ರೂ ಏನೋ ನಮಗೊಂಥರ ನಾಚಿಕೆ ಮುಜುಗರ ಎಲ್ಲ ಇರುತ್ತೆ. ಆದರೂ ಹೋಗ್ತೀವಿ. ಹೋದ ತಕ್ಷಣ ಬಾಗಿಲಿಗೆ ಹೋಗಿ ಸ್ಲಿಪ್ಪರ್ ಬಿಡ್ತಿದ್ದಂಗೆ ಅವಳು ಬರ್ತಾಳೆ. ಅವಳು ಬಂದು ನೋಡ್ತಾಳೆ. ನೋಡ್ಬಿಟ್ಟು ಇವಾಗ ಬಂದ್ರ ಅಂತ ಅಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೋಗ್ತಾಳೆ. ನಮಗೆ ಫಸ್ಟ್ ಇಲ್ಲಿ ಕೆಲವರು ಕೆಟ್ಟದಾಗಿ ಹೇಳಿರ್ತಾರೆ, ಹುಡುಗಿ ಚೆನ್ನಾಗಿರಲ್ಲ ಅದಕ್ಕೆ ಇದು ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದರೆ ಹುಡುಗಿ ಲಕ್ಷಣವಾಗಿರ್ತಾಳೆ, ಚೆನ್ನಾಗಿರ್ತಾಳೆ, ನನಗಿಂತಾನು ಚೆನ್ನಾಗೇ ಇರ್ತಾಳೆ ಹುಡುಗಿ. ಒಂದು ಸಲ ಬಂದು ಮಾತಾಡ್ಸ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅವ್ರ ಮನೆ ಫುಲ್ಲು ಜನಗಳಿದ್ದಾರೆ, ಸುಮಾರು ಒಂದು 15-20 ಜನ ಹೊರಗಡೆ. ಪ್ರತಿಯೊಬ್ಬರು ಬಾಗಿಲಲ್ಲೆಲ್ಲ ನಿಂತಿದ್ದಾರೆ. ಅವ್ರ ಅಕ್ಕಪಕ್ಕ ಮನೆಯವರು, ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದಾರೆ. ನನಗಂತೂ ತುಂಬ ನಾಚಿಕೆ ಆಗ್ತಿರುತ್ತೆ. ಆದರೂ ಹೋಗ್ಬಿಟ್ಟಿದ್ದೀವಿ, ಎಲ್ಲೂ ಬರೋಂಗಿಲ್ಲ, ಏನಿಲ್ಲ, ಎಲ್ಲ ಕೂತಿದ್ದೀವಿ ಚೇರ್ ಮೇಲೆ. ಫ್ರಂಟ್ ಒಂದು ಡೋರು ರೂಮ್ದು
ಬಾಗಿಲು ಎಲ್ಲ ಡೈರೆಕ್ಟಾಗಿ ನಿಂತ್ಕೊಂಡು ನೋಡ್ತಿರ್ತಾರೆ. ನಮ್ಗೆ ನಾಚಿಕೆ ಆಗ್ತಿರುತ್ತೆ. ಆದರೂ ಹೇಗೋ ಹೋಗಿ ಎಲ್ಲ ಆಮೇಲೆ ಊಟ ಎಲ್ಲ ಹಾಕ್ಕೊಡ್ತಾರೆ, ಮಾಡಿ ಹೊರಗಡೆ ಬಂದು 10 ನಿಮಿಷ ಮಾತಾಡಿ ಅವತ್ತು ಇಡೀ ರಾತ್ರಿ ನಿದ್ರೆ ಮಾಡಿರಲ್ಲ. ಭಯ, ಯಾವ ಟೈಮಲ್ಲಿ ಏನು ಮಾಡಿಬಿಡ್ತಾರೋ ಅಂತ ಭಯ ಅನ್ನೋದು ಹೋಗಿರಲ್ಲ. ಒಂದು ಕಡೆ ಭಯ, ಒಂದು ಕಡೆ ಬಂಡೆ ಧೈರ್ಯ. ಏನಾದರೂ ಆಗಲಿ ಅಂತ ಒಂದು ಕಡೆ, ಏನಾದರೂ ಆಗಿಬಿಟ್ರಿ ಅಂತ ಒಂದು ಕಡೆ, ಎರಡೂ ಇರುತ್ತೆ. ಆದರೂ ಬೆಳಕಾಗುತ್ತೆ. ಪಾಪ ಏನು ಮಾತಾಡಲ್ಲ. ಅವರು ಒಳ್ಳೆ ಮನೆ ತಂದ ಹುಡುಗಿ, ಒಳ್ಳೆ ಮನೆಯವರು. ಅವ್ರದ್ದು ಅವ್ರ ಅಪ್ಪ ಮುಂದೆ ಲವ್ ಮ್ಯಾರೇಜ್ ಆದ್ದರಿಂದ ಲವ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಪಾಪ ಅವರು ಒಪ್ಕೊಂಡಿರ್ತಾರೆ. ಅದಾದಮೇಲೆ ಬೆಳಿಗ್ಗೆ ಫೋನಲ್ಲಿ ತುಂಬ ಮಾತಾಡಿರ್ತೀವಿ. ಫಸ್ಟ್ ಟೈಮ್ ಡೈರೆಕ್ಟಾಗಿ ನೀಟಾಗಿ ಮಾತಾಡಿದಾಗ ಸ್ವಲ್ಪ ಸಂಕೋಚ ಇರುತ್ತೆ. ಆದರೂ ತುಂಬ ಹೊತ್ತು ಮಾತಾಡ್ತೀವಿ. ಆಮೇಲೆ ಅದು ಬೆಳಗ್ಗೆ ಒಂದು ನೈಟ್ ಅಲ್ಲೇ ಹಾಲ್ಡಾಗಿದ್ದು, ಬೆಳಗ್ಗೆ ಹೊರಡ್ತೀವಿ. ಒಂದು 12 ಗಂಟೆಗೆ ಹೊರಡ್ತೀವಿ. ಆಮೇಲೆ ಬಂದಮೇಲೆ ನನ್ನ ಫ್ರೆಂಡ್ ಹತ್ರ ಫೋನ್ ಮಾಡಿಸ್ಬಿಟ್ಟು ಕೇಳಿಸ್ತೀನಿ ನಾನು. ಕೇಳಿಸಿದಾಗ ಇಷ್ಟನ ನಮ್ಮ ಹುಡುಗ ಅಂತ ಕೇಳಿದಾಗ ಅವರು ಕೇಳ್ತಾರೆ ನಮ್ಮ ಹುಡುಗಿ ಇಷ್ಟನ ಅಂತ ಅಂದಾಗ, ನಾನು ಇಲ್ಲಿ ನೋಡಿ ಇಷ್ಟನ ಅನ್ನೋದಕ್ಕಿಂತ ನಾವು ಅವತ್ತೇ ಇಷ್ಟಪಟ್ಬಿಟ್ಟಿದ್ದೀನಿ. ಅವಳಿಗೆ ಹೇಗಿದ್ರು ನನ್ನ ಮದುವೆ ಆಗೋಕ್ಕೆ ನಾನು ರೆಡಿ ಇದ್ದೆ. ಇವಾಗಲೂ ಅಷ್ಟೇ, ಇವತ್ತು ಅವಳಿಗೆ ಈಗಲೂ ನನಗೆ ಇಷ್ಟನೇ ಅಂತ ಹೇಳ್ತೀನಿ. ಅವಳು ಅದೇ ಥರ ಹೇಳ್ತಾಳೆ. ಅಲ್ಲಿಂದ ನಮ್ದು ಇನ್ನೂ ತುಂಬ ಡೀಪ್ ಆಗಿಬಿಡುತ್ತೆ ನಮ್ಮದು. ತುಂಬ ಅಂದರೆ ತುಂಬ. ಒಂದು ದಿನ ಮಾತಾಡೋದೇ ಇರೋಕ್ಕಾಗ್ತಿರಲ್ಲ. ದಿನದಲ್ಲಿ ಹೆಚ್ಚು ಕಡಿಮೆ ನಾನು ದುಡಿಯೋ ದುಡ್ಡಲ್ಲಿ ಹೆಚ್ಚು ಕಡಿಮೆ ತುಂಬ ದುಡ್ಡನ್ನ ಬರೀ ಕರೆನ್ಸಿಗೆ ಆಗ್ತಿದೆ. ಆ ಟೈಮಲ್ಲೇ ಸುಮಾರು ಬರ್ತಿದ್ದೆ 3,000 ಸಂಬಳ. ಆ ಸಂಬಳನೂ ಸಹ ಕರೆನ್ಸಿಗೆ ಹಾಕಿ 3,000 ಸಂಬಳ ಎಕ್ಸ್ಟ್ರಾ ಅದು ಇದು ಅಂತ ಬಂದ್ರೂ ಸುಮಾರು ಮಂತ್ಲಿ ಒಂದು 4-5 ಸಾವಿರ ಬರೀ ಕರೆನ್ಸಿಗೆ ಹಾಕ್ಬಿಡ್ತಿದ್ದೆ ತಿಂಗಳು ಮಾತಾಡೋಕ್ಕೆ ಅಂತಲೇ. ಸುಮಾರು 1.5 ವರ್ಷದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷದ ಮೇಲೆ ಬರೀ ಕರೆನ್ಸಿಗೆ ಕಳೆದುಬಿಟ್ಟಿದ್ದೀನಿ ದುಡ್ಡು ನಾನು ಅವಳಿಗೋಸ್ಕರ. ಇದೇನು ಮಾಡೋಕ್ಕಾಗಲ್ಲ. ಒಂದು ಲವ್ ಅಂತ ಮಾಡಿದ್ಮೇಲೆ ಅಲ್ಲಿ ಕಳ್ಕೊಳ್ಳೋರು ಇರ್ತಾರೆ, ಪಡ್ಕೊಳ್ಳೋರು ಇರ್ತಾರೆ. ನಮ್ಮ ಮನೆಯವರ ಚೆನ್ನಾಗಿಲ್ಲ, ಎಲ್ಲ ಕಳ್ಕೊಂಡು ಕೊನೆಗೆ ಹುಡುಗಿನೂ ಕಳ್ಕೊಂಡಿರ್ತೀವಿ. ಈ ಥರ ಇರುವಾಗ ಆಮೇಲೆ ನಮ್ಮಿಬ್ಬರು ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರು ಫೋನಲ್ಲಿ ತುಂಬ ಹಿಂಗೆ ಮಾತಾಡ್ತಿರುವಾಗ ಹೀಗೆ ಪ್ರತಿ ತಿಂಗಳಿಗೊಂದ್ಸಲಿ ಅವರು ಕರ್ಸ್ಕೊಳ್ಳೋದು, ಅವ್ರ ಅಪ್ಪ ಎಲ್ಲ ಮಾತಾಡಿ ಕರ್ಸ್ಕೊಳ್ಳೋದು, ಬನ್ನಿ ಅಂತ ಮನೆಗೆ ಹಾಗೆ ಅಂತ ಸುಮಾರು ಒಂದು 1 ಇಯರ್ ನಡೆಯುತ್ತೆ. 1 ಇಯರ್, 1 ವರ್ಷ ಆರಾಮಾಗಿ ನಡೆಯುತ್ತೆ ನಮ್ಮ ಪ್ರೀತಿ, ಯಾವುದೇ ತೊಂದರೆ ಇಲ್ಲದೆ. ಆಮೇಲೆ ಅದು ನಮ್ಮೂರವರು, ನಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ನಮ್ಮ ಲವ್ ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಫಸ್ಟೇ ಗೊತ್ತಿರುತ್ತೆ. ನಮ್ಮ ಫ್ಯಾಮಿಲಿಗೆಲ್ಲ ಗೊತ್ತಾಗಿರುತ್ತೆ. ಯಾರೋ 3ನೇ ಯಾವನೋ ಗೊತ್ತಿರೋರೆಲ್ಲ ಹೇಳ್ಬಿಟ್ಟಿರ್ತಾರೆ. ನಮ್ಮ ಒಂದು ಇಡೀ ಊರೇನೆ ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ತಿರುತ್ತೆ. ಆ ದೇವರಿಗೆ, ಲಕ್ಷ್ಮೀ ದೇವಿ ದೇವಸ್ಥಾನ ಇದೆಯಲ್ಲ ಆ ಊರಲ್ಲೊಂದು, ಆ ಊರಿಗೆ ನಮ್ಮ ಎಷ್ಟು ಜನ ಇದ್ದಾರೆ, ನಮ್ಮ ಪ್ರತಿಯೊಬ್ಬ ಮನೇಲಿ ಒಬ್ಬೊಬ್ಬರಾದರೂ ಪ್ರತಿ ವರ್ಷ ಹೋಗ್ಬಿಟ್ಟು ಬರಬೇಕು ಆ ದೇವಸ್ಥಾನಕ್ಕೆ. ಆ ಥರ ನಮ್ಮೂರಲ್ಲಿ ಪ್ರತಿ ಹೋಗುವಾಗ ನಮ್ಮ ಅಪ್ಪ ಅಮ್ಮನೂ ಹೋಗಿರ್ತಾರೆ. ಅವಾಗ ನಾನು ಅಲ್ಲಿ ಹೋದಾಗ ಸ್ವಲ್ಪ ಜನಕ್ಕೆ ಪರಿಚಯ ಇರುತ್ತೆ. ಅವ್ರದ್ದು ಹೇಳ್ತಾರೆ ಹಿಂಗೆ, ಅವ್ರದ್ದು ಹೋಟ್ಲಿರುತ್ತೆ ಅಲ್ಲೇ ದೇವಸ್ಥಾನ ಮುಂದೆ. ಹೋಟ್ಲಿದ್ದಾಗ ಕರ್ಕೊಂಡೋಗ್ಬಿಟ್ಟು ಯಾರೋ ಮಾತಾಡ್ತಾ ಹೇಳ್ತಾರೆ, ಹಿಂಗೆ ಹೊಡೆದವರ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿದಾಗ ಅವರು ನಮ್ಮ ಹುಡುಗಿ ಅವ್ರ ಅಪ್ಪ ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಕೇಳಿದಾಗ ನಮ್ಮಪ್ಪ ಫುಲ್ ಜಗಳ ಮಾಡಿಬಿಡ್ತಾರೆ. ಯಾಕಂದರೆ ನಮ್ಮದು ಇಂಟರ್ ಕ್ಯಾಸ್ಟ್ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಜಗಳ ಮಾಡಿಬಿಡ್ತಾರೆ. ಅವರು ಅಲ್ಲಿ ತನಕ ಏನು ಅಂದ್ಕೊಂಡಿರ್ತಾರೆ, ಒಂದೇ ಕ್ಯಾಸ್ಟ್ ಅಂತ ಅಂದ್ಕೊಂಡಿದ್ದಾಗ ಅವತ್ತು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಬೇರೆ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು. ಆವಾಗ ಅವ್ರ ಅಪ್ಪ ತುಂಬ ಬೇಜಾರು ಮಾಡ್ಕೊಂಡು, ನನಗೆ ಈ ಥರ ಸುಳ್ಳು ಹೇಳ್ಬಿಟ್ನಲ್ಲ, ಇಷ್ಟೊಂದು ಚೆನ್ನಾಗಿ ಒಳ್ಳೆ ಮಗನ ಥರ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ. ನಾನು ಯಾವಾಗಲೂ ಪ್ರತಿ ತಿಂಗಳು ನನ್ನ ಮನೆಗೆ ಕರೆಸ್ಕೊಂಡು ಏನಾದ್ರು ಸ್ಪೆಷಲ್ ಮಾಡಿ 1 ಡೇ 2 ಡೇಸಲ್ಲಿ ಇಸ್ಕೊಂಡು ಕಳಿಸ್ತಿರ್ತಾರೆ. ಅಷ್ಟೊಂದು ಪ್ರೀತಿಯಿಂದ ನೋಡುವಾಗ ನಾವು ಸುಳ್ಳು ಹೇಳಿದಾಗ ಅದು ಅವ್ರಿಗೂ ತುಂಬ ಹರ್ಟ್ ಆಗೇ ಆಯಿತು. ನಮಗೆ ಯಾರಾದರೂ ಮಾಡೋರು ನಮಗೂ ಹರ್ಟ್ ಆಗುತ್ತೆ. ನಮ್ಗೆ ಹೇಗೆ ಹರ್ಟ್ ಆಗುತ್ತೋ ಅದೇ ರೀತಿ ಅವ್ರಿಗೂ ಹರ್ಟ್ ಆಗಿಬಿಡುತ್ತೆ ತುಂಬ. ಅದಲ್ಲದೆ ನಮ್ಮ ಅಪ್ಪ ಎಲ್ಲ ಬೈದ್ಬಿಡ್ತಾರೆ, ನನಗೆ ಮಗನೇ ಇಲ್ಲ ಅವನು, ಹಾಗೆ ಹೀಗೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಕೊಲೆ ಮಾಡ್ಕೊಳ್ಳಿ, ಅವ್ರು ನಾನು ಕೇಳೋಕ್ಕೆ ಬರೋಲ್ಲ, ನನಗೂ ಅದಕ್ಕೆ ಸಾಮಾನ್ಯ ಇಲ್ಲ, ಹಾಗೆ ಹೀಗೆ ನಾವಂತೂ ಒಪ್ಕೊಳ್ಳಲ್ಲ ಅಂತೆಲ್ಲ ಏನೋ ಗಲಾಟೆ ಮಾಡೋದು ಬಂದುಬಿಡ್ತಾರೆ. ಅವ್ರಿಗೂ ಕೆಟ್ಟದಾಗೆಲ್ಲ ಮಾತಾಡ್ಬಿಡ್ತಾರೆ. ಅದರಿಂದ ಅವರಪ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಬಿಡ್ತಾರೆ. ತುಂಬ ಬೇಜಾರು ಮಾಡ್ಕೊಬಿಟ್ಟು ಅವಳಿಗೆ ಹೋಗ್ಬಿಟ್ಟು
ಮನೇಲಿ ಹೊಡೆದು ಫುಲ್ಲು ಅಂಥ ಹುಡುಗ ನಮ್ಗೆ ಬೇಕಾ ಬೇಡ, ಅವ್ರ ಮನೆ ಒಪ್ಕೊಳ್ಳಲ್ಲ, ಅವ್ರ ಮನೆ ಒಪ್ಕೊಳ್ಳಿಲ್ಲ ಅಂದರೆ ನಾವೇದು ಮದುವೆ ಮಾಡೋಕ್ಕಾಗುತ್ತೆ, ಇಬ್ಬರು ಮನೇಲಿ ಒಪ್ಕೊಂಡಿದ್ರೆ ಏನೋ ಮಾಡ್ಬೋದಿತ್ತಾ ಅಂತ